ಶ್ರಾವಣಿ ಅಮ್ಮೋರು ಈ ಮನೆ ಸೊಸೆ ಮೇಲೆ ಕಿಡಿಕಾರೋದು ಒಳ್ಳೇದಲ್ಲ ಕಣೆ ವಿಶಾಲು, ಒಳ್ಳೇದಲ್ಲ. ಏನ್ರಿ ಒಳ್ಳೇದಲ್ಲ? ಈ ಮನೆಗೆ ಅವ್ರು ಬಂದಾಗ್ಲಿಂದ ಬರೀ ಕೆಟ್ಟದೇ ನಡೀತಿದೆ. ಅದ್ರ ಬಗ್ಗೆ ಮೊದಲು ಯೋಚನೆ ಮಾಡಿ. ನೀವು ಯೋಚನೆ ಮಾಡಬೇಕಾಗಿರೋದು ನಾನಲ್ಲ, ನೀನು. ಅವರಿಂದ ಅಂತ ಕೆಟ್ಟದ್ದು ಈ ಮನೆಗೆ ಏನೇ ಆಗಿದೆ? ವರಲಕ್ಷ್ಮಿ ಮದ್ವೆ ನಿಂತೋಯ್ತು. ವರಲಕ್ಷ್ಮಿ ಮದ್ವೆ ನಿಂತೋಗಿದ್ದು ಅವರಿಂದ ಅಲ್ಲ ಕಣೆ. ಅಷ್ಟಾದ್ರೂ ಅವರೇ ಮುಂದೆ ನಿಂತು ಮದುವೆ ಮಾಡಿಸಿದ್ರು. ಅವರು ಪ್ರತಿ ಸಲ ಮನೆಗೆ ಬಂದಾಗ ಒಳ್ಳೇದೇ ಆಗಿದೆ ಕಣೆ. ನಮ್ಮ ಸುಬ್ಬನ ಮದುವೆಯಾಗಿ ಮನೆಗೆ ಸೊಸೆಯಾಗಿ ಬಂದ್ರಲ್ಲ, ಆಗ್ಲೂ ಈ ಮನೆಗೆ ಒಳ್ಳೇದೇ ಆಗಿದೆ. ಆಯ್ತು ಬಿಡ್ರಿ, ಆಯ್ತು ಬಿಡಿ. ಅವ್ರು ಏನೇ ಮಾಡಿದ್ರು ನಿಮ್ಗೆಲ್ಲ ಒಳ್ಳೇದಾಗೆ ಕಾಣಿಸುತ್ತೆ. ನಾವೆಷ್ಟು ಹೊತ್ತಿದೀವಿ, ಎಷ್ಟು ನೊಂದ್ಕೊಂಡಿದೀವಿ. ನಮ್ಮ ವರಲಕ್ಷ್ಮಿ ಮದ್ವೆ ನಿಂತೋಯ್ತಲ್ಲ, ಅವಳ ಜೀವನ ಹಾಳಾಯ್ತಲ್ಲ ಅಂತ ಎಷ್ಟು ಆತಂಕ ಪಡ್ಕೊಂಡಿದೀವಿ. ಈಗ ಅವ್ರು ಏನೇ ಮಾಡಿದ್ರು ಎಲ್ಲ ನಿಮ್ಗೆ ಸರಿಯಾಗಿ ಕಾಣಿಸುತ್ತೆ ಅಲ್ವಾ? ಲೇ ವಿಶಾಲು, ಕೆಂಡ ಹಾಯುವಾಗ ಕಾಲ್ ಸುಡುತ್ತೆ ಅಂದ ಮಾತ್ರಕ್ಕೆ ನಮ್ಗೇನು ಕೆಟ್ಟದಾಗುತ್ತಾನೆ? ಏನಾದ್ರೂ ಒಳ್ಳೇದಾಗುತ್ತಾ ಅನ್ನುವಾಗ ಅದಕ್ಕಿಂತ ಮುಂಚೆ ನೋವು, ಅನುಮಾನ, ಸಂಕಟ ಹಾಗೆ ಆಗುತ್ತೆ ಕಣೆ. ಈಗ ಶ್ರಾವಣಿ ಅಮ್ಮ ಅವರಾದ್ರೂ ಅನುಭವಿಸ್ತಾ ಇರೋದೇನೋ? ಅವರೇನು ಈ ಮನೇಲಿ ಸಂತೋಷವಾಗಿದ್ದಾರಾ? ಅವರು ಹುಟ್ಟಾಗಿಂದ ಸುಖದ ಸುಪ್ಪತ್ತಿಗೆಲ್ಲೇ ಬೆಳೆದವರು. ಆ ಅರಮನೆ ಅಂತ ಬಂಗ್ಲಾ ಬಿಟ್ಟು ಈ ಮನೆಗೆ ಸೊಸೆಯಾಗಿ ಬಂದಿರೋರು ಅವರು. ನಮ್ಮ ಮನೇಲಿ ಏನೇ ನಡೆದ್ರು, ನೀವು ಅವ್ರನ್ನ ಎಷ್ಟೇ ಹಂಗಸ್ ಮಾತಾಡಿದ್ರು ಅದನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಳ್ದೆ ನಗ್ನಗ್ತಾ ಇರೋರು ಕಣೆ. ಈ ಮನೆ ಬಗ್ಗೆನೇ ಯಾವಾಗ್ಲೂ ಯೋಚನೆ ಮಾಡ್ತಿರ್ತಾರೆ ಕಣೆ. ದೊಡ್ಡ ಮನೆನ ದೇವಸ್ಥಾನ ಅಂತ ಪೂಜಿಸ್ತೀವಿ, ಅಂಥದ್ರಲ್ಲಿ ಶ್ರಾವಣಿ ಅಮ್ಮವರು ನಮ್ಮನೆ ದೇವತೆ ಕಣೆ, ದೇವತೆ. ಇನ್ನೊಂದು ವಿಷಯ ಸರಿಯಾಗಿ ಕೇಳಿಸ್ಕೊ. ಇಷ್ಟು ದಿನ ಮಾತುಗೂ ನನ್ನ ಮಗ ನನ್ನಿಂದ ದೂರ ಆಗ್ಬಿಟ್ಟ, ನನ್ನಿಂದ ಕಳೆದೋಗ್ಬಿಟ್ಟ ಅಂತ ಗೊಳೋ ಅಂತ ಅಳ್ತಿದ್ಯಲ್ಲ, ಆ ನಿನ್ನ ಮಗ ಮತ್ತೆ ವಾಪಸ್ ಸಿಗೋ ಹಾಗೆ ಮಾಡಿದ್ದೆ ನಮ್ಮ ಶ್ರಾವಣಿ ಅಮ್ಮವರು. ಮಾವ, ನನ್ನಿಂದ ಅವರಿಬ್ಬರ ಮಧ್ಯೆ ಮನಸ್ತಾಪ ಆಗಿದೆ. ಆ ಮನಸ್ತಾಪನ ಕಡಿಮೆ ಮಾಡಬೇಕು, ಅವರಿಬ್ಬರನ್ನ ಒಂದು ಮಾಡಬೇಕು ಅಂತ ಪಣ ತೊಟ್ರು ಕಣೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನಿನಗೆ ಗೊತ್ತಿಲ್ಲದ ಹಾಗೆ ಅವನನ್ನು ಕಳಿಸಿ, ಅವನಿಗೆ ಗೊತ್ತಿಲ್ಲದ ಹಾಗೆ ನಿನ್ನನ್ನು ಕಳಿಸಿ ನಿಮ್ಮಿಬ್ಬರನ್ನು ಒಂದು ಮಾಡಿದ್ದೆ ಆ ದೇವತೆ ಶ್ರಾವಣಿ ಅಮ್ಮರು ಕಣೆ. ಶ್ರಾವಣಿ ಅಮ್ಮವರು ಇರ್ಲಿಲ್ಲ ಅಂದಿದ್ರೆ ಸುಬ್ಬು ಅಮ್ಮ ಅಮ್ಮ ಅಂತ ಕೊರಗ್ತಾ ಇರಬೇಕಾಗಿತ್ತು. ನೀನು ಮಗನಿಂದ ಹೀಗೆ ದೂರ ಉಳಿಬೇಕಾಗಿತ್ತು. ಇದಂತೂ ಸತ್ಯ ಕಣೆ, ನೆನಪಿಟ್ಕೋ. ನೀನು ಅವ್ರ ಮೇಲೆ ಜಿದ್ದು ಬಿದ್ದು ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಅವರು ನಿನ್ನನ್ನ ತಾಯಿಸ್ತಾ ನೋಡ್ತಾ ಇದ್ದಾರೆ ಕಣೆ, ತಾಯಿಸ್ತಾ ನೋಡ್ತಾ ಇದ್ದಾರೆ. ನಿನ್ನ ಮಗಳು ಮದುವೆ ಮಾಡಿಸಿದಲ್ದೆ, ನಿನ್ನ ಮಗನ್ನ ನಿನ್ನ ಒಂದು ಮಾಡಿಸಿದಲ್ದೆ, ಯಾವಾಗ್ಲೂ ಈ ಮನೆ ಸಂತೋಷದ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಕಣೆ.